ಮಾವಯ್ಯ ಪ್ರೀತಿ ವಾತ್ಸಲ್ಯ ಅನ್ನೋ ಅಸ್ತ್ರ ಇಟ್ಕೊಂಡು ನಿಮ್ಮನ್ನ ನಂಬಿಸ್ತಿದ್ದಾರೆ. ಯಾವ್ದೋ ಆಟಕ್ಕೆ ನಿಮ್ಮನ್ನ ದಾಳವಾಗಿ ಬಳಸ್ಕೊಳಕ್ ನೋಡ್ತಿದ್ದಾರೆ. ಅವ್ರ ಮೇಲೆ ಯಾರೋ ಹಲ್ಲೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರು ಯಾರು ಏನು ಎಲ್ಲಿ ಅವರು ಅಂತ ವಿಚಾರಿಸ್ದೆ ಅವ್ರನ್ನ ಕೊಲೆ ಮಾಡಕ್ ನಿರ್ಧಾರ ಮಾಡ್ಬಿಟ್ರಲ್ಲ. ನೋಡಿ ಅವ್ರು ನಿಮ್ಮನ್ನ ಯಾವ ಮಟ್ಟಕ್ಕೆ ಬದಲಾಯಿಸಿದ್ದಾರೆ ಅಂತ. ಒಂದ್ಸಲ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ನೀವು ಮೊದ್ಲಿನ ಜೋಗಿಯಾಗಿ ಉಳ್ದಿಲ್ಲ. ಇದಕ್ಕೆಲ್ಲ ನಿಮ್ಮ ತಂದೆನೇ ಕಾರಣ. ಅವರೇ ಹೀಗೆಲ್ಲ ಮಾಡ್ತಿರೋದು. ನಿಮ್ಮಪ್ಪ ನಿಮ್ಗೆ ಮೋಸ ಮಾಡ್ತಿದ್ದಾರೆ. ನಿಮಗ್ ದೊಡ್ಡ ಮೋಸ ಆಗ್ತಿದೆ. ಇಲ್ಲೇನು ನಡೀತೈತೆ ಪಾರ್ವತಿ? ನನಗಂತೂ ನಂಬಿಕೆ ಆಯ್ತಿಲ್ಲ ಕಣವ. ಏನು ಮಾಡೋಕ್ಕಾಯ್ತದೆ ಅಥವಾ ನಂಬಲೇಬೇಕು. ಅದ್ಯಾವ್ರ ಸನ್ನಿಧಿಯಾಗಿ ನಡೆದೈತೆ ಅನ್ಮೇಕೆ ಸುಳ್ಳು ಅಂತ ಹೇಳೋಕ್ಕಾಯ್ತದಾ? ಇಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸುಳ್ಳು ಯಾವುದು, ಸತ್ಯ ಯಾವುದು ಒಂದೂ ತಿಳಿತಿಲ್ಲ ಕಣವ. ಎಲ್ಲ ಒಳಗೊಂದು ಹೊರಗೊಂದು ಯಾಸ ಹಾಕ್ಕೊಂಡು ಏನೇನೋ ನಡೆಸ್ತಾರಲ್ಲ. ಏನು ಪಾರ್ವತಿ ಇದೆಲ್ಲ? ಆ ಯಾಸ ಕಳ್ಸೋ ದಿನ ಬಂದೇ ಬರ್ತದೆ ಅಥವಾ ಅಲ್ಲಿ ಗಂಟ ಕಾಯಬೇಕು ಆಟೆಯ. ಅಲ್ಲ, ನಮ್ಮ ಭೈರವಿ ಈಟೊಂದು ಬದಲಾಗೋದ್ಲ? ನನ್ನ ಕಣ್ಣು ಸುಳ್ಳು ಹೇಳ್ತವ ಇಲ್ಲ ನನ್ನ ಬುದ್ಧಿನೇ ಮೋಸ ಮಾಡ್ತಾಯ್ತೋ? ನನಗಂತೂ ಒಂದು ತಿಳಿತಿಲ್ಲ ಕಣವ. ಇದು ಏನಾಯ್ತದೋ, ಎಲ್ಲೆಲ್ಗೋಗಿ ಮೂಡ್ತದೋ? ನನಗೂ ಸಾನೆ ಭಯ ಆಯ್ತೈತೆ ಅಥವಾ ಮುಂದಕ್ಕಾಗೋ ಅನಾಹುತದಲ್ಲಿ ಯಾರ್ಯಾರಿಗೆ ಏನಾಯ್ತದೋ, ಯಾರ್ಯಾರನ್ನ ಬಲಿ ತಕ್ಕೋತಾರೋ ಅದ್ಯಾವ್ರೇ ಕಾಪಾಡಬೇಕು. ನಮ್ಮ ಸಂಕ್ರ ಬೇರೆ ಕೋಪ ಮಾಡ್ಕೊಂಡು ಆ ಭೈರವಿನ ಕತ್ತರಿಸ್ತೀನಿ ಅಂತ ಕುಂತವನೆ. ಈಗ ಯಾರಿಗೆ ಏನು ಹೇಳೋದು, ಯಾರಿಗೆ ಸಮಾಧಾನ ಮಾಡೋದು ಅಂತೀನಿ. ನನಗಂತೂ ಒಂದು ಅರ್ಥ ಆಯ್ತಿಲ್ಲ, ಒಂದು ತಿಳಿತಿಲ್ಲ. ಈಟ್ ವರ್ಷ ಆಗಿರೋ ತೆಪ್ಪನ ಅದ್ಯಾವ್ರು ನೋಡ್ದೆ ಇತ್ತಾನ ಅಥವಾ ಅಂಥವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ. ನೀವೇನು ಯೋಚನೆ ಮಾಡಬೇಡಿ. ಏನೋ ಆ ಸಿದ್ದೇಶ್ವರನೇ ಕಾಯ್ಬೇಕು ಕಣವ. ಏನಾರ ಆಗಲಿ ಸಂಕ್ರ ನನ್ನ ಮಗ. ಅವನ್ನ ನನ್ನ ತವಿಂದ ಯಾರು ಕಸ್ಕೊಳಕ್ಕಾಗಿಲ್ಲ ಆಟಯ. ಈಗ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ರಿಪೋರ್ಟ್ ಇಲ್ಲೇ ಇದೆ, ಅದನ್ನ ನೋಡಿ. ನಾನು ಯಾವುದನ್ನು ನೋಡಲ್ಲ, ನಾನು ಯಾರ ಮಾತು ಕೇಳಲ್ಲ. ನನ್ಗೆ ನಮ್ಮ ಅಪ್ಪಯ್ಯ ಏನು ಅಂತ ಸಂದ ಗೊತ್ತದೆ. ಆದ್ರೆ ಇದಕ್ಕೆಲ್ಲ ಈಗಲೇ ಒಂದು ತೀರ್ಮಾನ ಆಗೋಗ್ಬೇಕು. ಬನ್ನಿ ನನ್ನ ಜೊತೆ. ಜೋಗಿಯವ್ರಿಗೆ ಏನ್ ಮಾಡ್ತಿದ್ದೀರಾ? ಬಿಡಿ.